ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆಯಿಂದ ನಾವು ವ್ಲಾಗ್ ಸ್ಟಾರ್ಟ್ ಮಾಡಾಕ್ತೀನಿ. ಮಮ್ಮಿ ಬಸ್ ಒಳಗೆ ಪಾರ್ಸಲ್ ಹಾಕಿದ್ರು. ನೋಡಿದ್ರೆ ನನ್ನ ತಮ್ಮ ಶಬರಿಮಲೆಯಿಂದ ತಂದಿರೋದು ಇದು ಫಸ್ಟ್ ಟೈಮ್ ಅವಂಗಿರೋದು 14 ಇಯರ್ಸ್ ರೀ. ಅವ್ನು ನನಗೆ ತಂದು ಕೊಟ್ಟಿರೋದು ಫಸ್ಟ್ ಟೈಮ್ ನೋಡ್ರಿ. ಅದು ತೋರಿಸಿನಲ್ರಿ, ಆದಷ್ಟು ಬೆಂಗಳೂರಿಂದ ಪಾರ್ಸಲ್ ಬಂದಿದ್ದ. ಮತ್ತು ಹಿಂಗೆ ಮಮ್ಮಿ ಕೊಟ್ಟು ಕಳಿಸ್ತಾ ಇರ್ತಾರ್ರಿ. ಏನಾದರೂ ಪ್ರತಿಯೊಂದು ಏನಾದರೂ ಅಂತಲ್ಲ, ಪ್ರತಿಯೊಂದು ಬೇಕಾಗಿದೆ ಎಲ್ಲ ಕಳಿಸ್ತಾ ಇರ್ತಾರೆ. ಮತ್ತು ನನ್ನ ತಮ್ಮ ಶಬರಿಮಲೆಗೆ ಹೋಗಿ ಬಂದಿದ್ದಲ್ಲ, ಇದು ಎರಡನೇ ವರ್ಷ ಹೋಗಿರೋದ್ರಿ. ಹೋದ ವರ್ಷ ಕಳಿಸಿದ್ರೆ ಹಿಂಗೆ ಏನ ಅನ್ರಿ ನೀವು, ತವ್ರ ಮನೆಯಿಂದ ಬಂದಿರುವಂಥದ್ದು ಪ್ರತಿಯೊಂದು ಒಂದು ರೂಪಿ ವಸ್ತು ಆಗಲಿ ಅದೆಷ್ಟು ಇಂಪಾರ್ಟೆಂಟ್ ಅನ್ನೋದು ಒಂದು ಹೌಸ್ ವೈಫ್ಗೆ ಗೊತ್ತ್ರಿ. ಮತ್ತು ಗಂಡನ ಮನೆಯೊಳಗೆ ಇರುವಂಥ ಗೃಹಿಣಿಗೆ ಮಾತ್ರ ಗೊತ್ತಾಗೋದು ಅದ್ರ ಬೆಲೆ ಏನಂತ. ಅದೇ ಪ್ರತಿಯೊಂದೂ ಮಮ್ಮಿ ಏನು ಕೊಟ್ಟು ಕಳಿಸಿರೂ ಬಸ್ ಒಳಗೆ ಪಾರ್ಸಲ್ ಹಾಕ್ತಾರ್ರಿ ಅವ್ರು. ಪ್ರತಿಯೊಂದು ಏನು ಕೊಟ್ಟು ಕಳಿಸಿರೂ ಅದು ಎಷ್ಟು ಕಣ್ಣಾಗ ನೀರು ಬಂದ್ಬಿಡ್ತಾವ್ರಿ ಓಪನ್ ಮಾಡುವಾಗ. ಅಷ್ಟು ಖುಷಿ ಆಗುತ್ತೆ ನನಗೆ. ಯಾಕಂದ್ರೆ ಅವ್ರ ಜೊತೆ ಇದ್ದಾಗ ಕೊಡ್ಸಿದ್ದ ಬೇರೆ ಮಾತು ಆಗತ್ರಿ. ನೋಡ್ಕೊಂಡಾರ ಭಾಳ ಚಲೋ ನೋಡ್ಕೊಂಡಾರ್ರಿ ನನಗೆ. ಅವ್ರ ಜೊತೆ ಇದ್ದಾಗ ಪ್ರತಿಯೊಂದು ಕೊಡ್ಸಿದ್ದು ಬೇರೆ ಮಾತಾಗುತ್ತೆ. ಬಟ್ ಗಂಡನ ಮನೆ ಒಳಗೆ ಇದ್ದ ಕೊಡೋದು ಕಳಿಸೋದು ಅದೇನೋ ಒಂಥರ ಖುಷಿ. ಬಂದಾಗ ಏನಾರು ತಂದು ಕೊಡೋದು, ನನಗಾಗಲಿ ನನ್ನ ಮಗುಗಾಗಲಿ ನೋಡ್ಕೋತಾ ಅಂದ್ರೆ ಕೊಡ್ಸ್ಕೊತಿರ್ತಾರೆ ಅವ್ರ. ಮತ್ತು ನಮ್ಮ ಅಜ್ಜಿ ಇದ್ದಾಗ ನಮ್ಮ ಅಜ್ಜಿನೂ ಕೊಡ್ತಿದ್ದರು ಎಲ್ಲ. ಪ್ರತಿಯೊಂದು ನಮಗೆ ಏನಾದರೂ ಖರ್ಚಿಗೆ ಅವ್ರಿಗೆ ಭೇಟಿ ಆಗಕ್ಕೆ ಹೋದಾಗ, ಅವ್ರ ಮನೆಗೆ ಹೋದಾಗ ಇದೇ ಊರೊಳಗ್ರಿ ಇದ್ದಿದ್ದ ನಮ್ಮ ಅಜ್ಜಿನೂ. ಅವರು ತೀರ್ಕೊಂಡ 1 ವರ್ಷ ಆಯ್ತು ರೀ. ಈಗ ಅವ್ರಿಗೂ ಭಾಳ ಮಿಸ್ ಮಾಡ್ಕೋತೀನಿ. ಅವರು ಇದೇ ಊರೊಳಗೆ ಇದ್ದಿದ್ದ. ಸಾರಿ, ಕಟ್ ಆಯ್ತು ರೀ ವಿಡಿಯೋ. ಅವರು ಹಂಗೆ ನಮಗೆ ಭೇಟಿ ಆಗಕ್ಕೆ ಬಂದಾಗ, ಮನೆಗೆ ಬಂದಾಗಲಿ ಇಲ್ಲ ಅವ್ರ ಮನೆಗೆ ನಾವು ಹೋದಾಗಲಿ ನಮ್ಗೆ ರೊಕ್ಕ ಕೊಡೋದಾಗಿರಲಿ, ಇಲ್ಲ ನಮಗೇನಾದರೂ ತಿನ್ನಿಸಿ ಕಳಿಸೋದಾಗಿರಲಿ, ಇಲ್ಲ ಅಡುಗೆ ಮಾಡಿ ಹೊಟ್ಟೆ ತುಂಬ ನಮ್ದು ಹೊಟ್ಟೆ ತುಂಬೋದಷ್ಟು ಅಂದ್ರೆ ಪ್ರತಿಯೊಂದು ತಾಯಂದಿರ ಆಸೆ ಆಗಿರ್ತೈತಲ್ಲ. ನಮ್ಮ ಅಜ್ಜಿನೂ ನನಗೆ ಹಂಗೆ ಇದ್ದಾರ್ರಿ. ಹೆಂಗಂದ್ರೆ ತಾಯಿಗಿಂತ ಹೆಚ್ಚಿದ್ರೆ ಅವ್ರಿಗೂ ಭಾಳ ಮಿಸ್ ಮಾಡ್ಕೋತೀನಿ. ಈಗೇನೈತಲ್ಲ, ನಮ್ಮ ಅಜ್ಜಿ ಅಂತೂ ಭಾಳ ನೋಡ್ಕೋತಿದ್ರ. ಅವ್ರ ಬಗ್ಗೆ ಹೇಳಕ್ಕೆ ಒಂದು ವ್ಲಾಗ್ ಮಾಡ್ತೇನೆ ಫ್ಯಾಮ್ಲಿ ಬಗ್ಗೆ, ಅದ್ರೊಳಗೆ ಹೇಳ್ತೇನೆ ರೀ. ಮತ್ತು ಈಗ ನಮ್ಮ ಮಮ್ಮಿ ಅಷ್ಟು ಹಿಂಗೆ ನನಗೆ ಇದು ಮಾಡೋದು. ಅದು ಬಿಟ್ರೆ ನೆಕ್ಸ್ಟ್ ನನ್ನ ಗಂಡನ. ಈಗ ಮಮ್ಮಿ ಅಷ್ಟು ಅದು ಭಾಳ ಖುಷಿ ಆಗ್ತೈತಿ ಅವ್ರೇನಾದರೂ ಕೊಟ್ಟು ಕಳಿಸಿದ್ರೆ. ಇದು ಮತ್ತು ನೆಕ್ಸ್ಟ್ ಮಧ್ಯಾಹ್ನ ರೀ, ಇದು ಬುಟ್ಟಿ ತೊಗೊಂಡು ಬಂದುಬಿಟ್ಟಿದ್ರು. ಏನು ತೊಗೊಂಡ್ರು 10 ರೂಪಾಯಿ ಅಂತ ಹೇಳಿದರು. ನನಗೂ ಚಲೋ ಅನಿಸಿ ನಾ ಇದೆಲ್ಲ ತೊಗೊಂಡೆ ನೋಡ್ರಿ. ಇದೆಲ್ಲ ಅನ್ನಕ್ಕೆ ಒಂದು 4-5 ಐಟಮ್ಸ್ ತೊಗೊಂಡೆ. 50 ರೂಪೀಸ್ ಆಯ್ತು. ಮತ್ತು ನೆಕ್ಸ್ಟ್ ಸಂಜೆಗೆ ನಾನು ನಮ್ಮ ಯಜಮಾನ್ರು ನನ್ನ ಮಗ ವಾಕಿಂಗ್ ಹೋಗಿದ್ದು ರೀ. ರಾಕಿನ ಕರ್ಕೊಂಡೆ. ಅಂದ್ರೆ ರಾಕಿನ ಕರ್ಕೊಂಡು ಹೋಗಿದ್ದೆ ನಾನು ಫಸ್ಟ್ ಟೈಮ್. ಸ್ವಲ್ಪ ಮಾತಾಡುವಾಗ ನೆಗಡಿ ಒಂದು ಬಂದೈತ್ರಿ, ಅಡ್ಜಸ್ಟ್ ಮಾಡ್ಕೊರಿ. ಮತ್ತು ರಾಕಿನ ಕರ್ಕೊಂಡು ಹೋಗಿದಾಗ ನಾ ಹೋಗಿದ್ದು ಫಸ್ಟ್ ಟೈಮ್. ಅಂದ್ರೆ ಯಾವತ್ತೂ ಹೋಗಿಲ್ರಿ. ನಾವಷ್ಟೇ ಹೋಗ್ತು, ಆಮೇಲೆ ಅವ್ರು ರಾಕಿನಷ್ಟೇ ಕರ್ಕೊಂಡು ಹೋಗ್ತಾರೆ. ಆಮೇಲೆ ರೆಡಿಯಾಗಿ ವೀರಭದ್ರೇಶ್ವರ ಮಂಗಳವಾರ ಇತ್ತ, ವೀರಭದ್ರೇಶ್ವರ ಗುಡಿದು ಕಾರ್ತಿಕ್ ಇತ್ತು ರೀ. ಹಿಂಗಾಗಿ ಅಲ್ಲಿ ಹೋಗಿದ್ದು. ಮತ್ತು ಫ್ರಿಜ್ ಒಳಗೆ ಇದ್ದಿದ್ದು ಬೇಕಂಥೇಳಿ ಎಲ್ಲ ಅಂಗಡಿ ಕಡೆ ಹೋದಾಗ ಕೇಳಾಕ್ತಿದ್ರಿ ನನ್ನ ಮಗ. ಅವಂಗೇನು ಬೇಕು ಅದನ್ನು ಕೊಡಿಸ್ಕೊಂಡ. ಇಲ್ಲಿ ನೋಡ್ರಿ, ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ವೀರಭದ್ರೇಶ್ವರ ಟೆಂಪಲ್ ರೀ ಇದು. ಇನ್ನು ಕಾರ್ತಿಕ್ ಸ್ಟಾರ್ಟ್ ಆಗಿರಲಿಲ್ಲ. ಮತ್ತು ಲೇಟ್ ಆಗುತ್ತಂಥೇಳಿ ನಾವು ಬರಾಕ್ತಿದ್ದು. ಸ್ವಲ್ಪ ಸ್ಟುಡಿಯೋ ಒಳಗೆ ಕೆಲಸ ಇತ್ತಂಥೇಳಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬಂದು ರೀ. ಅವ್ರು ನಮಗೆ ಮನೆಗೆ ಬಿಟ್ಟು ಹೋದರು. ಮತ್ತು ನಾವು ನಮ್ಮ ಹಳೆ ಮನೆ ಕಡೆ ಹೋದ್ವು ರೀ. ಎಲ್ಲ ಎಲ್ಲ ಇದು ನಮ್ಮ ಕಿಚನ್ ರೂಮ್ ಕಿಟಕಿ ರೀ. ಪ್ರತಿಯೊಂದು ನೆನಪಾಗ್ತಿತ್ತು. ಬಾಗಿಲಿಗೆ ಕಿಲಿ ಹಾಕಿತ್ರಿ, ಯಾರೂ ಬಂದಿರಲಿಲ್ಲ ಬಾಡಿಗೆಯಲ್ಲಿ. ಮತ್ತು ಇಲ್ಲಿ ನಾನು ಅವ್ರ ಬಾಜುಕಿನವ್ರ ಆಂಟಿ ಮನೆ ಕೂತು ಮಾತಾಡೋ ಜಾಗ ರೀ ಇದೆ. ಅವ್ರು ನಮ್ಮ ಮನೆ ಬಾಜುಕ ಇದ್ದರು. ಅವ್ರು ಈಗ ಅದಾರ ಅಂಥೇಳಿ ಅವ್ರು ಅಷ್ಟು ಹೋಗೋದಲ್ಲಿ. ಅದು ಬಿಟ್ರೆ
ಹೋಗೋಕೆ ಯಾವುದೂ ಆಪ್ಷನ್ನೇ ಇಲ್ಲ. ಆಮೇಲೆ ಅವ್ರ ಮಗಳ ನೀರು ತಂದು ಕೊಟ್ಲು. ನೀರು ಕುಡಿದು ಅಲ್ಲಿ ಕುಂತಿದ್ದು ರೀ ನಾವು. ಮತ್ತು ಅದು ಮುಗಿದ್ಮೇಲೆ ಮುಗಿಸ್ಕೊಂಡು ಇವ್ರ ಆರ್ಯಗಳ ಪಪ್ಪ ಬರೋಣ ಮತ್ತು ದೇವ್ರಿಗೆ ಹೋದವು ರೀ ನಾವು. ಮತ್ತು ನೆಕ್ಸ್ಟ್ ಡೇ ಹೋಗಿ ಬರಕ್ಕೆ ಲೇಟ್ ಆಯ್ತು ಅಂತೇಳಿ ವ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಡೇ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡೀನಿ. ಹೀಗಾಗಿ ಇವತ್ತು ಎಂಡ್ ಮಾಡ್ತೀನಿ ವ್ಲಾಗ. ಬಟ್ ಈ ಒಂದು ದಿನದ್ದು ವ್ಲಾಗ್ ಇದ್ರೊಳಗೆ ಬರುತ್ತೆ. 2 days ವ್ಲಾಗ್ ಆಗುತ್ತೆ ರೀ ಇದು. ಈಗ ಪಲಾವ್ ಮಾಡ್ಬೇಕಂತ ಅಂದ್ಕೊಂಡೇನಿ. ನೋಡ್ಬೇಕು ಹೆಂಗಾಗುತ್ತೆ ಅಂಥೇಳಿ. ಮಾಡ್ತೀನಿ, ಆ್ಯಕ್ಚುಲಿ ಮಾಡ್ತಿರ್ತೀನಿ. ಇವತ್ತು ಸ್ವಲ್ಪ ಸ್ಪೆಷಲಾಗಿ ಮಾಡ್ಬೇಕಂತ ಅಂದ್ಕೊಂಡೀನಿ. ಇದು ಹಿಂಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದ್ರೊಳಗೆ ನೋಡ್ಕೋತೀರಿ ನೀವು. ನೋಡ್ರಿ, ಪಲಾವ್ ಒಳಗೆ ಹಾಕಕ್ಕಂಥೇಳಿ ಬೀಟ್ರೂಟ್, ಬೀನ್ಸ್ ಮತ್ತು ಬಟಾಟಿ ಮತ್ತು ಇದು ಬಟಾಣಿ ಕಾಳು ಅದಾವ್ರಿ. ಇವಿಷ್ಟ ವೆಜಿಟೇಬಲ್ಸ್. ಆಮೇಲೆ ಟೊಮೆಟೊ, ಆಮೇಲೆ ಆನಿಯನ್ ಹಾಕೇನ್ರಿ ಇದ್ರೊಳಗೆ. ಮತ್ತೇನು ಹಾಕೇನಂದ್ರೆ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೇನೆ ರೀ. ಆಮೇಲೆ ಅದ ಗರಂ ಮಸಾಲ ಕುಟ್ಟಿ ಹಾಕೋದ್ಕಿಂತ ಸ್ವಲ್ಪ ಕುಟ್ಟಿ ಹಾಕೋದು ಸ್ವಲ್ಪ ಚಲೋ ಅನ್ಸುತ್ತೆ ರೀ. ಫ್ರೇಗ್ರೆನ್ಸು ಬರುತ್ತೆ ಮತ್ತು ಸ್ವಲ್ಪ ಬಾಯಿಗೂ ಸಿಗುತ್ತೆ ರೀ. ಅದ್ರೊಳಗೆ ಮೆಂತ್ಯಕಾಳು, ಧನಿಯಾ, ಯಾಲಕ್ಕಿ, ಲವಂಗ ಎಲ್ಲ ಅದಾವ್ರಿ. ಇದು ಪೇಸ್ಟ್ ಮಾಡಿರೋದೈತ್ರಿ. ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ, ಜೀರಿಗೆ ಹಾಕಿ ಮಾಡಿರುವಂಥ ಪೇಸ್ಟು. ಇದು ಫ್ರೈ ಆಗಿತ್ತು ರೀ. ಇದ್ರೊಳಗೆ ಅರಿಶಿನ ಹಾಕಿ, ಉಪ್ಪು ಹಾಕಿ, ಅಕ್ಕಿ ಹಾಕಿ, ನೀರು ಹಾಕಿ ಕುಕ್ಕರ್ ಹಾಕ್ಸಿರ ಆಯ್ತು ರೀ, ರೆಡಿ ಆಗುತ್ತೆ. ಇಲ್ಲಿ ಪಲ್ಯ ರೆಡಿ ಆಗತ್ತಿತ್ರಿ. ಇಲ್ಲಿ ಚಪಾತಿ ಹಿಟ್ಟು ನಾದ್ಕೋಬೇಕೀಗ. ಚಪಾತಿ ಪಲ್ಯ ಅಷ್ಟು ಮಾಡಿರ ಆಯ್ತಾ, ಊಟ ಅಷ್ಟು ಮಾಡ್ಬೇಕ್ರಿ. ಸೊ ವಿಡಿಯೋನ ಎಂಡ್ ಮಾಡಾಕ್ತೀನಿ ರೀ ಇಲ್ಲೇ. ನಿಮಗೇನಾದರೂ ನನ್ನ ವಿಡಿಯೋಸ್ ಇಷ್ಟ ಆದವು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟು ಮಾಡಿರಿ. ಏನಾದರೂ ಚೇಂಜಸ್ ಬೇಕಾಗಿತ್ತಂದ್ರೆ ಹಂಗೆ ಸಬ್ಸ್ಕ್ರೈಬು ಮಾಡ್ಕೊರಿ ನನ್ನ ಚಾನಲ್ನ. ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡೋ ಫಸ್ಟ್ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ರೀ. ಹೀಗಾಗಿ ಆದಷ್ಟು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಲವ್ ಯು ಆಲ್. ಬಾಯ್ ಬಾಯ್.